ಸಚಿವ ಖಂಡ್ರೆ ಈಶ್ವರ್ ಖಂಡ್ರೆ ಮುಸ್ಲಿಮರಿಗೆ ತಲೆಬಾಗಬೇಕು ಅನ್ನೋ ಹೇಳಿಕೆ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಏನಿದೆ ಅಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಗೆದ್ದ ಮೇಲೆ ಪ್ರಜೆಗಳಿಗೆ ತಲೆಬಾಗಿಯೇ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಜನತಾ ಜನಾರ್ದನ ಅಂತ ಹೇಳೋದು ಯಾಕೆ, ಜನರೇ ನಮ್ಮನ್ನು ಆಯ್ಕೆ ಮಾಡೋದು ಅಂತ ಪ್ರಿಯಾಂಕ್ ಖರ್ಗೆ ಒಂದು ರೀತಿಯಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಜಮೀರ್ ಅಹಮದ್ ಖಾನ್ಗೆ ಕಿವಿ ಮಾತು ಹೇಳಿದ್ದಾರೆ. ತೆಂಗಿನಕಾಯಿ ಹೊಡೆದ್ರೆ ನಾವು ಗೆಲ್ಲಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಮೂಲಭೂತವಾಗಿ ಇರೋದು, ಮುಸ್ಲಿಮರು, ಹಿಂದೂಗಳು, ಒಕ್ಕಲಿಗರು, ಲಿಂಗಾಯತರು ಅಂತ ಯಾಕೆ ಜನರನ್ನ ನೋಡಬೇಕು? ಗೆದ್ದ ಮೇಲೆ ಪ್ರತಿಯೊಬ್ಬರು ಒಂದೇ, ಈ ಕರ್ನಾಟಕದ ಪ್ರಜೆಗಳು ಅಂತ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡಬೇಕು. ಯಾಕೆ ಕಾಂಗ್ರೆಸ್ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾತಿ ರಾಜಕೀಯ, ಸಮುದಾಯ ರಾಜಕೀಯ ಅನುಕ್ಷಣ ಗರಿಗೆದರ್ತಾ ಇದೆ ಅನ್ನೋದು ಪ್ರಶ್ನೆ. ಕೆಲಸ ಮಾಡ್ಲಿಕ್ಕೆ ಸಾಗರ್ ಖಂಡ್ರೆ ನೋಡಿ, ಗೆದ್ದ ಮೇಲೆ ಜನರಿಗೆ, ಪ್ರಜೆಗಳಿಗೆ ತಲೆ ಬಾಗ್ಬಿಟ್ಟೆ ಕೆಲಸ ಮಾಡಬೇಕು. ಜನತಾ ಜನಾರ್ದನ್ ಅಂತ ನಾವು ಯಾಕೆ ಹೇಳ್ತೀವಿ? ಜನರು ನಮ್ಗೆ ಆಯ್ಕೆ ಮಾಡೋದಲ್ವಾ? ನಾವು ಹೋಗಿ 100 ತೆಂಗು ಹೊಡೆದ್ರೆ ನಾವು MLA ಆಗ್ತೀವ, MP ಆಗ್ತೀವ? ಇಲ್ಲ, ಜನರು ಆಯ್ಕೆ ಮನಸ್ಸು ಮಾಡಿದ್ರೆ ನಾವು ಆಗ್ತೀವಿ. ಆಮೇಲೆ ಒಬ್ಬ ಪ್ರತಿನಿಧಿ ಆಯ್ಕೆ ಆಗ್ಬೇಕಾದ್ರೆ ಹಲವಾರು ಸಮುದಾಯಗಳು, ಹಲವಾರು ಜನರು ನಮಗೆ ಮತ ಹಾಕಿರ್ತಾರೆ. ಕೆಲವು ಪ್ರಬಲವಾಗಿ ಹಾಕಿರ್ತಾರೆ, ಕೆಲವು ಸ್ವಲ್ಪನ ಹಾಕಿರ್ತಾರೆ. ಹಂಗಂತ ನಾವು ಇದರಿಂದಾನೇ ಆಗಿದ್ದು ಅದರಿಂದಾನೇ ಆಗಿದ್ದಲ್ಲ. ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ. ಸಾಗರ್ ಖಂಡ್ರೆ ಇರ್ಬೋದು, ರಾಧಾಕೃಷ್ಣ ಅವರಿಗಿರ್ಬೋದು, ಕುಮಾರ್ ನಾಯಕ್ ಅವರಿಗಿರ್ಬೋದು, ಅವರಿಗೂ ಮ್ಯಾಂಡೇಟ್ ಸಿಕ್ಕಿರೋದು ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ. ಅಷ್ಟಕ್ಕೆ ಸೀಮಿತ ಇರಬೇಕು. ನೋಡಿ, ಗೆದ್ದ ಮೇಲೆ ಜನರಿಗೆ, ಪ್ರಜೆಗಳಿಗೆ ತಲೆ ಬಾಗ್ಬಿಟ್ಟೆ ಕೆಲಸ ಮಾಡಬೇಕು. ಇನ್ನು DCM ಫೈಟ್ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾರು DCM ಆಗಬೇಕು, ಪ್ರತಿ ಸಮುದಾಯಗಳಿಗೂ ಕೂಡ ಒಬ್ಬೊಬ್ಬ DCM ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸಮುದಾಯಗಳಿಗೆ, ಪಕ್ಷಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಮಾಡ್ಲಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ CM ಒಬ್ಬರನ್ನ ಬಿಟ್ಟು ಇನ್ನೆಲ್ಲರನ್ನು DCM ಮಾಡ್ಬಿಡ್ಲಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅಂದ್ರೆ ಕೇವಲ DCM ಮಾಡೋದ್ರಿಂದ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. DCM ಮಾತ್ರ ಅಲ್ಲ, CM ಹುದ್ದೆನೇ ಕೇಳಲಿ, ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹೈಕಮಾಂಡ್ ಹತ್ರ ಯಾರು ಬೇಕಾದ್ರೂ ಹೋಗ್ಲಿ. ರಾಜ್ಯಕ್ಕೆ CM ಒಬ್ರಿಗೆ ಮಾಡಿ ಎಲ್ಲರಿಗೂ DCM ಮಾಡಿಬಿಡಿ. ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಮುದಾಯಗಳಿಗೆ ಒಳ್ಳೇದಾಗುತ್ತೆ. ಮಾಡಲಿ, ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು DCM ಅಲ್ಲ, CM ಕೇಳ್ಬೋದು ಅಂತ ಹೇಳಿದೀವಲ್ಲ. ಆದರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ CM ಮಾಡಿ, DCM ಮಾಡಿ, ಮಂತ್ರಿ ಮಾಡಿ ಅಂದರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗಬೇಕು, ಅಲ್ಲಿ ಕೇಳಬೇಕು. ಇಲ್ಲಿ ಸುಮ್ಮನೆ ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ಯಾವುದಕ್ಕೆ? ಜನರಿಗೆ ಕೆಲಸ ಮಾಡೋಕ್ಕೆ. ಜವಾಬ್ದಾರಿ ಸಿಕ್ಕಿದೆ ಅಲ್ಲ, ನಾವು ಮಂತ್ರಿ ಆಗಿದ್ದೀನಿ. ನನ್ನ ಇಲಾಖೆನಲ್ಲಿರುವಂಥ ಎಲ್ಲ ಯೋಜನೆ ಜನರಿಗೆ ತಲುಪಿಸೋದು, ಮತ್ತು ಅಧಿಕಾರ ಹಂಚೋದು ಫಸ್ಟ್ ಕಾರ್ಯಕರ್ತರಲ್ಲಿ ಹಂಚ್ಬೇಕು. ನಾವು ಅವರಿಂದ ತಾನೇ ನಾವು ಇರೋದು.